ನಮಸ್ಕಾರ ವೀಕ್ಷಕರೇ, ಲಂಕೇಶ್ ನೆನಪು ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು NS ಶಂಕರ್. ಇವತ್ತು ಲಂಕೇಶರ ಜನ್ಮದಿನ. ಕರ್ನಾಟಕ ಹೇಗೆ ಯೋಚನೆ ಮಾಡಬೇಕು ಅನ್ನೋದನ್ನು ರೂಪಿಸಿದವರಲ್ಲಿ ಲಂಕೇಶರು ಕೂಡ ಬಹಳ ಮುಖ್ಯವಾದವರು. ಇವತ್ತು ನನ್ನ ಜೊತೆಗೆ ಅವರ ಕೊಡುಗೆಯನ್ನು, ಅವರ ಸಾಧನೆಯನ್ನು ಚರ್ಚೆ ಮಾಡೋದಕ್ಕೆ 3 ಜನ ವಿಶೇಷ ಅತಿಥಿಗಳಿದ್ದಾರೆ. ಒಂದು ಲೆಕ್ಕದಲ್ಲಿ ಆ 3 ಜನ ಮತ್ತು ನಾನು ಸೇರಿದಂಗೆ ಎಲ್ಲರೂ ಲಂಕೇಶ್ ಬಳಗದ ಸದಸ್ಯರೇನೆ. ಮೊದಲೇ ಅವರು ಅಗ್ರಹಾರ ಕೃಷ್ಣಮೂರ್ತಿ ಅವರು. ನಮಸ್ಕಾರ. ಅವರು ಬರಹಗಾರರು, ಚಿಂತಕರು, ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಕಾರ್ಯದರ್ಶಿಯಾಗಿದ್ದವರು. ಮುಂದೆ ಶೂದ್ರ ಶ್ರೀನಿವಾಸ್ ಇದ್ದಾರೆ, ಅವರು ಕೂಡ ಚಿಂತಕರು, ಸಂಪಾದಕರು ಮತ್ತು ಒಂದು ರೀತಿಯಲ್ಲಿ ಅಲಮಾರಿ, ಒಂದು ಕಡೆ ಸೆಟ್ಲಾಗಿರೋ ಅಲಮಾರಿ ಅಂತ ಹೇಳಿದ್ರು ಹೇಳ್ಬೋದು ಅವ್ರನ್ನ. ಅವರಾದಮೇಲೆ ದ್ವಾರಕಾನಾಥ್ ಇದ್ದಾರೆ, ಅವರು ವಕೀಲರು, ಮೂಲತಃ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರು. ಎಲ್ಲದಕ್ಕೂ ಮುಖ್ಯವಾಗಿ ನಾವು 4 ಜನ ಇಲ್ಲಿ ಕೂತಿರೋದು, ನಾನು ಮೊದಲೇ ಹೇಳಿದಾಗೆ ಲಂಕೇಶ್ ಬಳಗದ ಸದಸ್ಯರಾಗಿದ್ದವರು, ಅವ್ರ ಜೊತೆ ಒಡನಾಟ ಇದ್ದವರು. ಈಗ ಮೊದಲು ಅಗ್ರಹಾರ ಕೃಷ್ಣಮೂರ್ತಿ ಅವರಿಂದ ನಾನು ಪ್ರಾರಂಭ ಮಾಡ್ತೀನಿ. ಲಂಕೇಶನ ಈಗಿನ ತಲೆಮಾರು ಯಾತಕ್ಕೆ ನೆನೆಸ್ಕೋಬೇಕು? ಈಗ ಅದು ಬಹಳ ಮುಖ್ಯವಾದ ಪ್ರಶ್ನೆ. ಅಂದರೆ ನಾವು 3 ಜನ ಲಂಕೇಶ್ರ ಜೊತೆಗೆ ಒಡನಾಡಿದ್ದು, ಜೊತೆಗೆ ನೀವು ಕೂಡ ಅವ್ರ ಜೊತೆಗೆ ಅವರ ಪತ್ರಿಕೋದ್ಯಮದ ಹಂತದಲ್ಲಿ ತುಂಬ ತೀರಾ ಹತ್ತಿರದಲ್ಲಿ ಒಡನಾಡಿದವ್ರು. ನಾವೆಲ್ಲ ಸೇರೇನೆ ಈ ವಿಚಾರನ ಯೋಚನೆ ಮಾಡ್ಬೋದು ಅನಿಸುತ್ತೆ. ಲಂಕೇಶ್ ಅವ್ರನ್ನ ಈ ತಲೆಮಾರು ಅಥವಾ ಈ ಸಮಯ, ಈ ಸಂದರ್ಭ ಅಂದರೆ ಅವರ ಪ್ರಸ್ತುತತೆ ಏನು ಅನ್ನುವ ವಿಚಾರವನ್ನು ಮಾತಾಡೋದಾದರೆ, ಮೊಟ್ಟ ಮೊದಲನೇದಾಗಿ ಅವರ ಪತ್ರಿಕಾ ವ್ಯವಸಾಯದ ಪ್ರಯೋಗದಿಂದಲೇ ಅವ್ರ ಮಾತುಗಳನ್ನ ನಾವು ಯೋಚನೆ ಮಾಡಬೇಕಾಗತ್ತೆ. ಯಾಕೆಂದರೆ ಒಂದು ಕಂಟೆಂಪ್ರರಿನೆಸ್ಸನ್ನು ನಾವು ಸಾಹಿತ್ಯದ ಮೂಲಕವೋ ಮತ್ತೊಂದರ ಮೂಲಕವೋ ನೋಡೋದರ ಬದಲು ಪತ್ರಿಕೆಯ ಮೂಲಕ, ಮಾಧ್ಯಮದ ಮೂಲಕವೇ ನೋಡೋದು ಹೆಚ್ಚು ಉಚಿತ ಅಂತ ಅನಿಸುತ್ತೆ. ಅವರು ತಮ್ಮ ಪತ್ರಿಕೆಯನ್ನು ಯಾವಾಗಲೂ ಅದರ ಒಂದು ಧ್ಯೇಯವಾಕ್ಯದ ಥರ ತನ್ನ ಪತ್ರಿಕೆಯನ್ನು ಅವರು ಇದಿರ್ತಕ್ಕಂಥದ್ದು ರಂಜನೆಗೆ, ಬೋಧನೆಗೆ ಮತ್ತು ಮನರಂಜನೆಗೆ ಅಂದರೆ ಬೋಧನೆ, ರಂಜನೆ ಮತ್ತು ಮನೋರಂಜನೆ ಅನ್ನೋದಿದೆಯಲ್ಲ, ಅದು ಅದ್ರ ಜೊತೆಗೊಂದು ಅವರ ಪತ್ರಿಕೆಯನ್ನು ಜಾಣಜಾಣಿಯರಿಗಾಗಿ ಅಂತ ಒಂದಿತ್ತು. ಮುಖ್ಯವಾಗಿ ಲಂಕೇಶು ತಮ್ಮ ಮನಸ್ಸನ್ನು ಕೇಂದ್ರೀಕರಿಸಿದ್ದು ಯುವಜನರಿಗಾಗಿ, ಜಾಣಜಾಣಿಯರಿಗಾಗಿ. ಅದು ಆನಂತರ ಎಲ್ಲ ವಯೋಮಾನದ ಓದುಗರನ್ನು ಮತ್ತು ಜನರನ್ನು ಆಕರ್ಷಿಸಿದ್ದು ಬೇರೆ ವಿಚಾರ. ಮೂಲಭೂತವಾಗಿ ಲಂಕೇಶ್ ಅವರ ಮನಸ್ಸಿದ್ದೇನು ಅಂದರೆ ಒಂದು ಯುವ ಜನಾಂಗದ ಮನಸ್ಸನ್ನು ತನ್ನ ವಿಚಾರಗಳ ಕಡೆಗೆ ಸೆಳೆಯುವಂಥದ್ದು. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಯಾವಾಗಲೂ ಒಂದು ಸಲ ರಾಜ್ಯ ಸರ್ಕಾರದ ಅಕಾಡೆಮಿ ಒಂದು ಪುಸ್ತಕವನ್ನು ಮುಟ್ಟುಗೋಲು ಹಾಕ್ತು ಅಥವಾ ಬ್ಯಾನ್ ಹಾಕ್ತು ಅಂತಂದರೆ, ಲಂಕೇಶ್ ಅವರು ಒಂದು ಸಣ್ಣ ಟೀಕೆ ಟಿಪ್ಪಣಿಯನ್ನು, ಒಂದು ಸಣ್ಣ ನೋಟನ್ನು ಹಾಕಿ, ನಾಳೆ ಬೆಳಗ್ಗೆ ನಾನು ಅಲ್ಲಿಗೆ ರವೀಂದ್ರ ಕಲಾಕ್ಷೇತ್ರಕ್ಕೆ ಹೋಗಿ ಇದನ್ನು ಪ್ರತಿಭಟನೆ ಮಾಡೋದಕ್ಕಾಗಿ ನಿಲ್ತಾ ಇದ್ದೀನಿ, ನನ್ನ ಜೊತೆಗೆ ಯಾರ್ಯಾರು ಬರ್ತಿರೋ ಬನ್ನಿ ಅನ್ನೋ ಮಾತನ್ನು ಕೊಡ್ತಾರೆ. ಅದಕ್ಕೇನು ದೊಡ್ಡ ಪ್ರಚಾರ ಇಲ್ಲ, ಪ್ರೆಸ್ ಕಾನ್ಫರೆನ್ಸ್ ಇಲ್ಲ, ಏನು ಒಂದು ಸಣ್ಣ ಮಾತು. ಮರುದಿನ ಬೆಳಗ್ಗೆ ಅವರು ರವೀಂದ್ರ ಕಲಾಕ್ಷೇತ್ರಕ್ಕೆ ಹೋದರೆ ನೂರಾರು ಜನ, ಸಾವಿರಾರು ಜನ ಅದಕ್ಕೆ ಪ್ರತಿಸ್ಪಂದಿಸಿ ಒಂದು ಡೆಮೋಕ್ರೆಟಿಕ್ ಮೌಲ್ಯವನ್ನು, ಒಂದು ಪ್ರಜಾಸತ್ತಾತ್ಮಕವಾದ ಮೌಲ್ಯವನ್ನು ಎತ್ತಿ ಹಿಡಿಯುವುದಕ್ಕಾಗಿ ಜನ ಸೇರ್ತಾರೆ. ಈ ರೀತಿಯಾದ ಒಂದು ಪ್ರಚೋದನೆಯನ್ನು, ಹಲವಾರು ಪ್ರಚೋದನೆಗಳನ್ನ ಅವ್ರು ಮಾಡಿದರು. ಇನ್ನೊಂದು ಮುಖ್ಯವಾದ ಅಂಶ ಏನು ಅಂತಂದರೆ, ಪ್ರತಿಯೊಂದು ರಾಜಕೀಯ ಮತ್ತು ಸಾಮಾಜಿಕ ಘಟನೆಗಳು ನಡೆದಾಗಲೂ ಕೂಡ ಲಂಕೇಶ್ ಅದಕ್ಕೆ ತೀವ್ರವಾಗಿ ಪ್ರತಿಕ್ರಿಯಿಸ್ತಿದ್ದ ಜೊತೆಗೆ ತೀರಾ ಭಿನ್ನರಾಗಿ ಪ್ರತಿಕ್ರಿಯಿಸ್ತಾ ಇದ್ರು. ಬೇರೆಯವರೆಲ್ಲ ಒಂದು ದಿಕ್ಕಿನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಅಂತ ನಾವು ನೋಡಿದರೆ, ಲಂಕೇಶ್ ಮತ್ತೊಂದೇ ದಿಕ್ಕಿನಿಂದ ಯೋಚನೆ ಮಾಡಿ ತಮ್ಮ ಅಭಿಪ್ರಾಯಗಳನ್ನು ಮಂಡಿಸ್ತಾ ಇದ್ರು. ಈ ಬಗೆಯ ಹಲವು ರೀತಿಯ ಪ್ರಸ್ತುತತೆಯನ್ನು ನಾವು ಅವರಲ್ಲಿ ಇವತ್ತಿಗೂ ಕಾಣಬಹುದು. ಅವರು ಇಲ್ಲ ಅನ್ನೋದೇ ನಮಗೆ ಎಲ್ಲರಿಗೂ ಒಂದು ಬೇಸರದ
ಸಂಗತಿಯಾಗಿದೆ. ಅಲ್ಲ, ಅದಕ್ಕೆ ಬಹಳಷ್ಟು ಸಲ ಶೂದ್ರ ಈ ಸಮಯದಲ್ಲಿ ಲಂಕೇಶ್ ಇದ್ರೆ ಹೇಗೆ ಪ್ರತಿಕ್ರಿಯೆ ಕೊಡ್ತಾ ಇದ್ರು ಅನ್ನೋ ಮಾತುಗಳನ್ನ ನಾವು ಕೇಳ್ತಾನೆ ಇದ್ದೀವಿ. ಅಂದರೆ ಅವರು ಓದುಗರ ಜೊತೆಗೆ ಇಟ್ಕೊಂಡಿದ್ದಂಥ ಒಂದು ಸಂಬಂಧ ಏನಿತ್ತಲ್ಲ, ಅದು ಕನ್ನಡ ಪತ್ರಿಕೋದ್ಯಮದಲ್ಲೇ ಬಹಳ ವಿಶಿಷ್ಟವಾದ್ದು ಅಂತ ಅನ್ಸಲ್ವ ನಿಮಗೆ? ನಿಜ. ಅದು ಏನು ಗೊತ್ತಾ, ಅವರು ಮುಖ್ಯವಾಗಿ ಲಂಕೇಶ್ ಪತ್ರಿಕೆ ಉಟ್ಕೊಂಡಿದ್ದು ಕೂಡ ಅವರಿಗೆ ಬಾಬುರಾವ್ ಪಟೇಲ್ದು ಮದರ್ ಇಂಡಿಯಾ ಇತ್ತಲ್ಲ ಮತ್ತು ಶಂಕರ್ಸ್ ವೀಕ್ಲಿ ಇತ್ತಲ್ಲ, ಆ 2 ಪತ್ರಿಕೆಗಳನ್ನು ತುಂಬ ಮಾದರಿಯಾಗಿ ಇಟ್ಕೊಂಡಿದ್ರು, ತೊಂದರೆ ಆಗ್ತಾ ಇರಬೇಕನ್ಬಿಟ್ಟು. ಸೊ ಆ ದೃಷ್ಟಿಯಿಂದ ಲಂಕೇಶ್ ಪತ್ರಿಕೆ ಬರೋದಕ್ಕೆ ಮುಂಚೆ ಅವರು ಪಾಂಚಾಲಿ ತಂದ್ರಲ್ಲ, ಪಾಂಚಾಲಿ ತಂದಾಗ ಅದರಲ್ಲಿ ಅವರ ಮನಸ್ಥಿತಿಯನ್ನು ಅಲ್ಲಿ ಸ್ವಲ್ಪ ಮಟ್ಟಿಗೆ ದಾಖಲಿಸಿದ್ರು. ಮತ್ತು ಅವರಿಗೆ ಪತ್ರಿಕೆ ತರ್ತಕ್ಕಂಥ ನಿಜವಾದ ಒತ್ತಡ ಬಂದಿದ್ದು ಕೂಡ ಅದಕ್ಕೆ ಹಿನ್ನೆಲೆಯಾಗಿ ಇಲ್ಲಿಯ ಒಂದು ಜಾತಿ ವ್ಯವಸ್ಥೆ ಇರ್ಬೋದು, ಬೇರೆ ಬೇರೆ ಇರ್ಬೋದೆಲ್ಲ ಕೂಡ ಒಕ್ಕೂಟ ಅಂತಕ್ಕಂಥ ಒಂದು ಸಂಘಟನೆ ಇದೆಯಲ್ಲ, ಅಬ್ರಾಹ್ಮಣ ಲೇಖಕರ ಸಂಘ, ಅದರ ಮೂಲಕ ಕರ್ನಾಟಕದ ಉದ್ದಗಲಕ್ಕೂ ಅತ್ಯಂತ ಕೆಳವರ್ಗದಿಂದ ಮತ್ತು ಬೇರೆ ಬೇರೆಯವರೆಲ್ಲರೂ ಕೂಡ ಬರಹಗಾರರ ಆಗುವ ರೀತಿಯ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದ್ರು. ಅಲ್ಲ, ಈಗ ಈ ತಲೆಮಾರಿನವ್ರಿಗೆ ಈ ಒಕ್ಕೂಟ ಈ ಹಿನ್ನೆಲೆಗಳು ಗೊತ್ತಿರಲ್ಲ. ಹಾಗಾಗಿ ಅದನ್ನು ಒಂಚೂರು ಈಗ 1974ರಲ್ಲಿ ಉದ್ಘಾಟನೆ ಆದಂಥ ಅಬ್ರಾಹ್ಮಣ ಕಲಾವಿದರು ಮತ್ತು ಬರಹಗಾರರ ಒಕ್ಕೂಟ ಇದೆಯಲ್ಲ, ಅದರ ಹಿನ್ನೆಲೆಯನ್ನು ಒಂಚೂರು ಹೇಳಿ. ಆ್ಯಕ್ಚುಲಿ ಅದು ಒಂದು ಅಬ್ರಾಹ್ಮಣರ ಒಕ್ಕೂಟವಾಗಿ ಲೇಖಕರ ಬಳಗ ಇದೆಯಲ್ಲ, ಅದು ಶುರುವಾಗಿದ್ದು ಗಾಂಧಿ ಭವನದಲ್ಲಿ ಪ್ರಾರಂಭದಲ್ಲಿ ತೇಜಸ್ವಿ, ಸುಂದರೇಶು, MD ನಂಜುಂಡಸ್ವಾಮಿ, ಲಂಕೇಶ್ವರು ಅವತ್ತು ಬೆಂಗಳೂರು ಬಂದಿದ್ದರೂ ಕೂಡ ಗಾಂಧಿ ಬಜಾರ್ನಿಂದ ತೇಜಸ್ವಿ, ಲಂಕೇಶ್ ಮತ್ತು ನಾನು 3 ಜನನ್ನು ಅವಿನ್ ರೋಡ್ನಲ್ಲಿ ಕಡಲೆಕಾಯಿ ತಿಂತ ನಡ್ಕೊಂಡೋಗಿದ್ದು. ಆಮೇಲೆ ಅಲ್ಲಿ ಆಯಿತು. ಆಮೇಲೆ ಲಂಕೇಶ್ ಅವರು ಅಧ್ಯಕ್ಷರಾದರು. ಆಮೇಲೆ ತೇಜಸ್ವಿಯವರು ಮತ್ತು ಸುಂದರೇಶ್ ಎಲ್ಲ ಕೂಡ ಅದನ್ನು ಮೊದಲನೇ ಕಾರ್ಯದರ್ಶಿಯಾಗಿ ರಾಜಶೇಖರ್ ಕೋಟೆ ಮತ್ತು ನಾವಿಬ್ಬರು ಅದರ ಕಾರ್ಯದರ್ಶಿಗಳಾದ್ವಿ. ಸೊ ಅದು ಬೇರೆ ಬೇರೆ ರೀತಿಯಲ್ಲ ಆಯಿತು. ಅದಕ್ಕಿಂತ ಮುಂಚಿತವಾಗಿ ಮೈಸೂರಿನಲ್ಲಿ ಜಾತಿ ವಿನಾಶ ಸಮ್ಮೇಳನ ಆಯ್ತಲ್ಲ, ಅದು ಕುವೆಂಪು ಅವರು ಅದನ್ನು ಉದ್ಘಾಟನೆ ಮಾಡಿದ್ರು. ಸೊ ಅದು ಕೂಡ ಬರಹಗಾರರ ಒಕ್ಕೂಟ ಇದೆಯಲ್ಲ, ಅಬ್ರಾಹ್ಮಣ ಲೇಖಕರ ಒಕ್ಕೂಟ ಇದೆಯಲ್ಲ, ಅದು ಉಟ್ಕೊಳ್ಳೋದಕ್ಕೆ ಅಲ್ಲಿ ಜಾತಿ ವಿನಾಶ ಸಮ್ಮೇಳನ ಇದೆಯಲ್ಲ, ಅದು ಸಾಕಷ್ಟು ಒಂದು ಹಿನ್ನೆಲೆಯನ್ನು ಸೃಷ್ಟಿ ಮಾಡ್ತು. ಈ ಒಕ್ಕೂಟ ಮತ್ತು ಅದರ ಮುಂದಿನ ಪರಿಣಾಮಗಳ ಬಗ್ಗೆ ನಾವು ಇನ್ನೂ ಚರ್ಚೆ ಮಾಡಬೇಕು. ಬಟ್ ಅದಕ್ಕೆ ಮುಂಚೆ ನಾನೊಂದು ವಿರಾಮ ತಗೋಬೇಕಾಗತ್ತೆ. ವೀಕ್ಷಕರೇ, ಈಗ ಒಂದು ವಿರಾಮದ ನಂತರ ನಮ್ಮ ಚರ್ಚೆ ಮತ್ತು ಹರಟೆ ಮುಂದುವರಿಯುತ್ತೆ. ವೀಕ್ಷಕರೇ, ಲಂಕೇಶ್ ನೆನಪು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶೂದ್ರ ಅವರು ನಮಗೆ ಒಕ್ಕೂಟದ ಬರಹಗಾರರು ಮತ್ತು ಕಲಾವಿದರ ಒಕ್ಕೂಟದ ಬಗ್ಗೆ ಹೇಳ್ತಾ ಇದ್ರು. ಈ ಒಕ್ಕೂಟದಿಂದಾಗಿಯೇ ಕನ್ನಡದ ಸಾರಸ್ವತ ಲೋಕದಲ್ಲಿ ಒಂದು ಹೊಸ ಸಂಚಲನ ಹುಟ್ಟಿತು. ಬಹಳಷ್ಟು ಜನ ಅಬ್ರಾಹ್ಮಣ ಲೇಖಕರು ಮತ್ತು ಪ್ರತಿಭೆಗಳು ಒಂಥರ ಸ್ಫೋಟದ ಥರ ಬಂದರು ಅಂತ ನಾವು ಗಮನಿಸ್ತಾ ಇದ್ದೀವಿ. ಅದ್ರ ಬಗ್ಗೆ ಒಂಚೂರು ಹೇಳಿ. ಒಂದು ಗೊತ್ತಾ, ಲಂಕೇಶ್ ಅವರು ಮೂಲಭೂತವಾಗಿ ಗಾಂಧಿ ಮತ್ತು ಲೋಹಿಯಾ ಅವರಿಂದ ತಮ್ಮ ಮನಸ್ಥಿತಿಯನ್ನು ಬೆಳೆಸ್ಕೊಂಡವರು. ಅವರು ಬಹಳ ಗಂಭೀರ ಸಾಹಿತ್ಯ ವಿದ್ಯಾರ್ಥಿಯಾಗಿದ್ದರಲ್ಲ. ಸೊ ಆ ಕಾರಣಕ್ಕಾಗಿ ಒಬ್ಬ ಸಣ್ಣ ಪ್ರಮಾಣದ ಲೇಖಕನಿಗೂ ಕೂಡ ಅವರು ಹೆಚ್ಚು ಪ್ರಾಧಾನ್ಯತೆ ಕೊಡ್ತಾಯಿದ್ರು. ಮತ್ತು ಹೋರಾಟ ಮತ್ತು ಬರವಣಿಗೆ ಸಾಹಿತ್ಯ ಇವು ಯಾವೂ ಬೇರೆ ಬೇರೆ ಅಲ್ಲ ಅಂದ್ಬಿಟ್ಟು ಎಂದೂ ಭಾವಿಸ್ಕೊಂಡರಲ್ಲ. ಸೊ ಈ ರೀತಿಯ ಒಂದು ಆಲೋಚನಾ ಕ್ರಮ ಇದ್ದಿದ್ದರಿಂದ, ಮೂಲಭೂತವಾಗಿ ಭಾಳ ಗಂಭೀರ ಸಾಹಿತ್ಯ ವಿದ್ಯಾರ್ಥಿಯಾಗಿದ್ದರಿಂದ ಅವರು ಈ ಬರಹಗಾರ ಒಕ್ಕೂಟ ಇದೆಯಲ್ಲ, ಈ ಒಕ್ಕೂಟಕ್ಕೆ ಸಾಹಿತ್ಯದ ಒತ್ತು ಜಾಸ್ತಿ ಬೀಳ್ತಾ ಹೋಯಿತು. ಸೊ ಎಲ್ಲರೂ ಅಲ್ಲ, ಅಷ್ಟಾದರೂ ಕೂಡ ಆ್ಯಕ್ಚುಲಿ ಈಗ ನಾವು ಸಾಮಾಜಿಕ ನ್ಯಾಯ ಅನ್ನೋದನ್ನು ಬಹಳ ದೊಡ್ಡ ರೀತಿಯಲ್ಲಿ ಅದನ್ನು ಚರ್ಚೆಯ ಮುನ್ನೆಲೆಗೆ ತಂದಿದ್ದೀವಿ. ಈ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ನನಗನ್ಸೋ ಮಟ್ಟಿಗೆ ಈಗ ಯೋಚನೆ ಮಾಡಿದ್ರೆ ಈ ಒಕ್ಕೂಟದಲ್ಲೇ ಅದರ ಬೀಜ ಇತ್ತು ಅಂತ ಅನ್ಸಲ್ವಾ ದ್ವಾರಕನಾಥ್? ಖಂಡಿತ. ಯಾಕಂದರೆ ಯಾರಿಗೆ ಆಗಿನ ಇದರಲ್ಲಿ ಈವನ್ ಬರಹದಲ್ಲಿ ಪ್ರಾತಿನಿಧ್ಯ ಸಿಕ್ಕಿರಲಿಲ್ವೋ ಆ ಸಮುದಾಯಗಳು ಬರೆಯೋದಕ್ಕೆ ಆರಂಭ ಮಾಡಿದ್ವು. ಬಹುಶಃ ಅದಕ್ಕೆ ಸಿದ್ಧಲಿಂಗ ಇರ್ಬೋದು, ದೇವನೂರು ಮಾದೇವ ಇರ್ಬೋದು, ಅಥವಾ ಕೃಷ್ಣಾಲಹಳ್ಳಿ ಇರ್ಬೋದು, ಸುಮಾರು ಜನ ಬಹಳ ದೊಡ್ಡ ಸಮುದಾಯಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಬಂದಿದ್ದು. ಒಂದು ಒಕ್ಕೂಟದ ಇದ್ರವರೆಗೂ ಕೂಡ ನಮ್ಮಂಥವ್ರಿಗೆ ಅಷ್ಟೇನು ಪರಿಚಯ ಇರಲಿಲ್ಲ. ನಾವು ಭಾಳ ಚಿಕ್ಕವರು ಅಂತ ಕಾಣುತ್ತಾಗ.
ಅದಾದ ನಂತರ ಆ ಒಕ್ಕೂಟದ ಎಲ್ಲ ಪ್ರಕ್ರಿಯೆಗಳು ಕೂಡ ಪತ್ರಿಕೆಯಲ್ಲಿ ಮತ್ತೆ ಅದು ಮುಂದುವರ್ತಾ ಹೋದ್ವು. ಅದು ಒಕ್ಕೂಟ ನಿಷ್ಕ್ರಿಯ ಆಗಿರ್ಬೋದು ಯಾವುದೋ ಒಂದು ಕಾಲಘಟ್ಟದಲ್ಲಿ, ಆದರೆ ಅದು ಎಲ್ಲ ಐಡಿಯಾಲಜಿ ಅವ್ರಿಗೆ ಏನೇನು ಇದಿತ್ತು ಆ ರಿಲೀಸ್ ಮಾಡಿದ ಎನರ್ಜಿ ಇದೆಯಲ್ಲ ಅದು ಪತ್ರಿಕೆಯಲ್ಲಿ ಅದು ಮುಂದುವರಿತಾ ಹೋಯಿತು. ಹಾಗಾಗಿನೇ ಪತ್ರಿಕೆ ಇವತ್ತು ಕೊಟ್ಟಿರುವಂತಹ ಅಸಂಖ್ಯಾತ ಲೇಖಕರು, ರೈಟರ್ಸು, ಆಮೇಲೆ ಒಂದು ಪ್ರಜ್ಞೆಯನ್ನು ಮೂಡಿಸಿದ್ದು ನಮ್ಮಂಥವ್ರಿಗಂತೂ ಒಂದು ದೊಡ್ಡ ಒಂದು ರೀತಿಯ ಒಂದು ಜಾಗೃತಿ, ಒಂದು ಪ್ರಜ್ಞೆಯನ್ನು ಮೂಡಿಸಿದಂತೂ ಲಂಕೇಶ್. 60 ಮತ್ತು 70ರ ದಶಕ ಯಾವ ರೀತಿಯಲ್ಲಿ ಕುವೆಂಪು ಅವರು ಪ್ರಜ್ಞೆಯನ್ನು ಮೂಡಿಸಿದ್ರು, ಅದೇ ರೀತಿ 80 ಮತ್ತು 90ರ ದಶಕ ಲಂಕೇಶ ದಶಕಗಳು ಅಂತ ಕೂಡ ಕರಿಬೋದೇನೋ ಅವುಗಳನ್ನ. ನಾನು ಕೂಡ ನಿಮ್ಮ ಚರ್ಚೆಗಳನ್ನು, ನಿಮ್ಮ ರೈಟಿಂಗ್ಸ್ನಲ್ಲಿ ನೋಡಿದಾಗಲೂ ಕೂಡ ನನಗೆ ಅದು ಖಂಡಿತ ಅದು ಲಂಕೇಶರ ಇನ್ಫ್ಲುಯೆನ್ಸು ಖಂಡಿತ ಆಗಿದೆ. ಅದು ಅಗ್ರಹಾರ ಮೇಲೂ ಅಷ್ಟೇ, ಶೂದ್ರನ ಮೇಲೂ ಅಷ್ಟೇ, ನನ್ನ ಮೇಲೂ, ನಿಮ್ಮ ಮೇಲೆ, ಎಲ್ಲರ ಮೇಲೂ ಆಗಿದೆ. ಇದು ಆ ಪ್ರಜ್ಞೆನ, ಲಂಕೇಶತ್ವವನ್ನು ನಾವು ಮತ್ತೆ ಮುಂದುವರಿಸ್ಕೊಂಡು ಹೋಗ್ತಲೇ ಇದ್ದೀವಿ ಅನ್ಸುತ್ತೆ. ಆದರೆ ನಮ್ಮಂಥ ಅನೇಕ ಜನರ ಇದರಲ್ಲಂತೂ ಮೇಷ್ಟು ಜೀವಂತವಾಗಿದ್ದಾರೆ ಅಂತ ಅನ್ಸುತ್ತೆ. ಇವತ್ತಿಗೂ ಕೂಡ ಯಾವ ಕಾರಣಕ್ಕೂ ಕೂಡ ನಾವು ಮೇಷ್ಟನ್ನು ಹೊರತುಪಡಿಸಿ ಯೋಚನೆ ಮಾಡೋಕ್ಕಾಗೋದೇ ಇಲ್ವೇನೋ ಅಂತ ಅನ್ಸುತ್ತೆ. ಅಲ್ಲ, ಲಂಕೇಶ್ ಈ ರೀತಿಯಾಗಿ ಮುಂದುವರಿತಾ ಇದ್ದಾರೆ, ಇನ್ನು ಜೀವಂತವಾಗಿದ್ದಾರೆ. ಹಲವಾರು ಚಿಂತಕರಲ್ಲೋ ಬರಹಗಾರರು ಇದ್ದಾರೆ ಅಂತ ಅನ್ಸುತ್ತಾ ಅಗ್ರಹಾರ್? ಅದರಲ್ಲಿ ಏನೂ ಅನುಮಾನ ಇಲ್ಲ. ಯಾಕೆಂದರೆ ಈಗಾಗಲೇ ನೋಡಿ, ಲಂಕೇಶ್ ತೀರ್ ಹೋಗಿ ಸುಮಾರು 15-16 ವರ್ಷ ಬಂತು. 17 ವರ್ಷ 2000 ಈಗಲೂ ಲಂಕೇಶನ್ನ ಕಂಡಿಲ್ಲದ ತರುಣರು ಅವ್ರನ್ನ ಈಗಲೂ ಅವರ ಮನಸ್ಸಿನೊಳಗಡೆ ನಾವು ನೋಡಬೇಕಾಗಿತ್ತು, ಅವ್ರ ಜೊತೆಗೆ ಮಾತಾಡಬೇಕಾಗಿತ್ತು, ಅವ್ರ ಜೊತೆಗೆ ಪ್ರತಿಕ್ರಿಯಿಸಬೇಕಾಗಿತ್ತು, ಅವ್ರ ಜೊತೆಗೆ ಜಗಳ ಆಡಬೇಕಾಗಿತ್ತು ಅನ್ನುವ ಉತ್ಸಾಹವನ್ನು ಈಗಲೂ ಇಟ್ಕೊಂಡಿರ್ತಕ್ಕಂಥ ಬಹುದೊಡ್ಡ ಪಡೆ ಕರ್ನಾಟಕದಾದ್ಯಂತ ಇದೆ. ಅವರು ಲಂಕೇಶನ್ನು ಮರ್ತಿಲ್ಲ. ಆದರೆ ಅದು ಒಂದು ಸಂಸ್ಕೃತಿ ಒಳಗಡೆಗೆ ಯಾರೂ ಮರೆಗೆ ಹೋಗಬಹುದಾದ ಸ್ಥಿತಿಯಲ್ಲಿ ಇಲ್ಲದೇ ಇರೋರನ್ನ ಆ ಸಂಸ್ಕೃತಿ ಖಂಡಿತವಾಗಲೂ ನೆನಪು ಮಾಡಿಕೊಳ್ಳುತ್ತೆ. ಅದಕ್ಕೆ ಜೀವಂತ ಸಾಕ್ಷಿ ಲಂಕೇಶ್ ಥರ ಯೋಚನೆ ಮಾಡೋ ಹುಡುಗರಿದ್ದಾರೆ, ಅವ್ರ ಥರ ಬರಿಬೇಕು ಅಂತ ಯೋಚನೆ ಮಾಡೋ ಹುಡುಗರಿದ್ದಾರೆ. ಮತ್ತು ಅವರ ನೆನಪು ಮಾಡಿಕೊಂಡು ರಾಜ್ಯದಾದ್ಯಂತ ಅನೇಕ ಸಂದರ್ಭಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇರುವಂಥದ್ದನ್ನು ನಾವೆಲ್ಲ ಅದರಲ್ಲಿ ಭಾಗವಹಿಸಿದ್ದೀವಿ. ಆವಾಗ ಆ ಉತ್ಸಾಹವನ್ನು ನೋಡಿದಾಗ ನಮಗೆ ನಿಜವಾಗ್ಲೂ ಲಂಕೇಶ್ ಥರ ಪೋಸ್ಟ್ ಕೊಡೋರು ಒಂದಷ್ಟು ಜನ ಅದು ಇದೆ, ಅದು ಇರ್ತಾರೆ. ಆದರೆ ಒಂದು ಇದು ಶಂಕರ್, ನಮಗೆ ಜಾತ್ಯತೀತೆ ಅಂತ ಹೇಳಿದ್ರೆ ಒಂದು ರೀತಿಯ ಒಂದು ಡಾಗ್ಮೆಟಿಸಮ್ ಆಗಿಬಿಟ್ಟಿತ್ತು. ಅದನ್ನು ವಿರೋಧಿಸೋ ಕೂಡ ಒಂದು ರೀತಿಯ ಡಾಗ್ಮೆಟಿಸಮ್ ಆಗಿಬಿಟ್ಟಿತ್ತು. ಆದರೆ ಲಂಕೇಶರು ಆ ಜಾತ್ಯತೀತತೆಯನ್ನು ವಿರೋಧಿಸ್ಕೊಂಡ್ಬಂದಿದ್ದು, ಅವ್ರು ರೂಢಿಸ್ಕೊಂಡಿದ್ದು ಅದೆಲ್ಲ ಇದೆಯಲ್ಲ, ಅವೆಲ್ಲವೂ ಕೂಡ ನಮಗೆಲ್ರಿಗೂ ಪಾಠಗಳವು. ಸೊ ಈ ನೆಪದಲ್ಲಿ ದ್ವಾರಕನಾಥ್ ಹೇಳಿದ್ದು ಭಾಳ ಮುಖ್ಯ. ನಾವು ಲಂಕೇಶ್ ಅವರ ಕೊಠಡಿಗೆ ನಾವು ಪ್ರತಿ ದಿವಸ ಹೋಗ್ತಕ್ಕಂಥ ಸಮಯದಲ್ಲಿ ನಮ್ಮ ಜೊತೆಯಲ್ಲಿ ಬೇರೆ ಬೇರೆ ಜನಾಂಗದವರನ್ನು, ಅದರಲ್ಲೂ ಕೆಳವರ್ಗದ ಜನ ಕರ್ಕೊಂಡು ಹೋದರೆ ತುಂಬ ಸಂತೋಷ ಪಡ್ತಾಯಿದ್ರು. ಆಮೇಲೆ ಯಾರೇ ಆಗಲಿ ಬೇರೆ ತಮ್ಮ ಜಾತಿಯವ್ರನ್ನ ಕರ್ಕೊಂಡೋದ್ರೆ ಅವರು ಅಲ್ಲೇ ಚೀಮಾರಿ ಆಗ್ತಾಯಿದ್ರು. ಅಲ್ಲ, ಆ ಥರ ಈ ಲಂಕೇಶ್ ಪತ್ರಿಕೆ ನೀವು ಅದನ್ನು ಮೆನ್ಷನ್ ಮಾಡಿದ್ರಿ, ಅದು ಕೊಟ್ಟಂಥ ಒಂದು ಪ್ರಜ್ಞೆ ಅಂದರೆ ಹಳ್ಳಿಗಳಿಗೆ ಅದು ರೀಚ್ ಆಗಿ ಒಂದು ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ರಾಜಕೀಯವಾಗಿ ಯೋಚನೆ ಮಾಡ್ತಕ್ಕಂಥ ಮನಸ್ಥಿತಿಯವರನ್ನು ಆ ಪತ್ರಿಕೆ ಸೃಷ್ಟಿ ಮಾಡ್ತು. ಮತ್ತು ಜೊತೆಗೆ ಅವ್ರಿಗೆ ಅನಿಸಿದ್ದನ್ನು ಹೇಳುವಂಥ ಒಂದು ದಿಟ್ಟತನೂ ಕೂಡ ಅದು ರೂಢಿಸ್ತಲ್ವಾ. ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ಏನು ಗೊತ್ತಾ ಶಂಕರ್, ಭಾಳ ಮುಖ್ಯವಾದ್ದು, ರಾಜಕೀಯದ ಜೊತೆಗೆ ಸಾಹಿತ್ಯ ಮತ್ತು ಸಂಸ್ಕೃತಿ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡ್ತಕ್ಕಂಥ ಮನಸ್ಸುಗಳು ಬೆಳೆದವಲ್ಲ, ಅದು ಭಾಳ ಮುಖ್ಯ. ಈಗ ಅವರು ಲಂಕೇಶ್ ಎಲ್ರಿಗೂ ಗೊತ್ತು, ಬಹಳ ದೊಡ್ಡ ಪ್ರಯೋಗಶೀಲ ವ್ಯಕ್ತಿ. ಅವರು ಮೇಷ್ಟ್ರಾಗಿದ್ದರು, ಬರೆದ್ರು, ಬರಹಗಾರರು, ಕವಿ ಆದರು, ವಿಮರ್ಶಕರಾದರು, ಕಥೆಗಳನ್ನು ಬರೆದ್ರು, ಕಾದಂಬರಿ ಬರೆದ್ರು, ಸಿನಿಮಾ ಮಾಡಿದರು, ಕೊನೆಗೆ ಪತ್ರಿಕೆಯನ್ನು ಮಾಡಿದರು, ಕೊನೆಗೆ ಅದರ ಮುಂದಿನ ಹಂತ ಅಂತ ರಾಜಕೀಯನೂ ಮಾಡೋಕ್ಕೆ ಅಂತ ಹೊರಟರು. ಪ್ರಗತಿ ರಂಗ, ಅದು ಆ ಪ್ರಗತಿ ರಂಗ ಎಕ್ಸ್ಪೆರಿಮೆಂಟ್ ಬಗ್ಗೆ ನನಗೆ ಪರ್ಸ್ನಲಿ ಅವ್ರ ಜೊತೆ ಅದ್ರ ಜೊತೆಗೆ ನಾನು ಗುರ್ಸ್ಕೊಳ್ಳಿಲ್ಲ. ಪ್ರಗತಿ ರಂಗದ ಜೊತೆಗೆ ಅವ್ರ ಪತ್ರಿಕೆಯಲ್ಲಿ ಇದ್ದಾಗಲೂ ಕೂಡ ಪ್ರಗತಿ ರಂಗಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನೋಂಗೆ ಇದ್ದೆ. ಆದರೆ ಪ್ರಗತಿ ರಂಗ ಆ್ಯಸ್ ಅನ್ ಎಕ್ಸ್ಪೆರಿಮೆಂಟ್, ಅವರೇನು ಹೇಳ್ತಿದ್ರು, ಯಾವುದೇ ಪ್ರಯೋಗನೂ ಒಬ್ಬ ಬರಹಗಾರನಿಗೆ ವ್ಯರ್ಥ ಅಲ್ಲ, ಯಾವುದೇ ಅನುಭವನೂ ವ್ಯರ್ಥ ಅಲ್ಲ. ಸೊ ಪ್ರಗತಿ ರಂಗದಿಂದ ಅವರು ಕೊನೆಗೆ ಎಲೆಕ್ಷನ್ಗೆ ನಿಲ್ಲಿಲ್ಲ, ಅದು ವಾಪಸ್ ಬಂದರೂ ಕೂಡ ಅವರು ಅದನ್ನು ಒಬ್ಬ ರೈಟ್ರಾಗಿ ಅವರಿಗೆ ಬಹಳ ದೊಡ್ಡ ಅನುಭವ ಸಂಪತ್ತನ್ನು ಕೊಡ್ತದ್ದು. ಒಟ್ಟಾರೆ ಆ ಪ್ರಗತಿ ರಂಗದ ಎಕ್ಸ್ಪೆರಿಮೆಂಟ್ ಬಗ್ಗೆ ಶೂದ್ರ ಏನು ಹೇಳ್ಬೋದು? ಒಂದು ಲಂಕೇಶ್ ಅವರಿಗೆ ನೀವು ಪ್ರಸ್ತಾಪ ಮಾಡಿದ್ರೆ ಪ್ರಯೋಗಶೀಲತೆ ಅನ್ನೋದು,
ಅವರು ಆ ಕಾರಣಕ್ಕಾಗಿ ಇದೆಲ್ಲವನ್ನೂ ಒಂದು ಟಚ್ ಮಾಡೋಕ್ಕೆ ಹೋಗ್ತಾಯಿದ್ರು, ಒಂದು ಎಲ್ಲವನ್ನೂ ಪ್ರಯೋಗಶೀಲತೆಯಿಂದ ನೋಡೋದಕ್ಕೆ ಪ್ರಯತ್ನ ಪಡ್ತಾಯಿದ್ರು. ಸೊ ಆ ಕಾರಣಕ್ಕೆ ಪತ್ರಿಕೆಯಲ್ಲಿ ಏನೇನು ಪ್ರಯೋಗ ಮಾಡಿದ್ರು ಅದನ್ನು ಪ್ರಗತಿರಂಗ ನಿಜವಾಗಲೂ ಕೂಡ ರಾಜಕೀಯ ಪಕ್ಷ ಕಟ್ಟಬೇಕನ್ಬಿಟ್ಟು ಅವರು ಹೊರಟಿದ್ದವರು. ಆಮೇಲೆ ಆ ಸಂದರ್ಭದಲ್ಲಿ ಅದರ ಮ್ಯಾನಿಫೆಸ್ಟೋ ಇದ್ಕೊಂಡು ಆ ಮ್ಯಾನಿಫೆಸ್ಟೋನ ನಾನು ಜಿ ರಾಜಶೇಖರ್ ಮತ್ತು ಡಿ ಆರ್ ನಾಗೇಶ್ ನಾನು ಶೂದ್ರದಲ್ಲಿ ಅದನ್ನು ವಿಮರ್ಶೆ ಮಾಡಿದ್ದಕ್ಕೆ ನಾನೊಂದು 6 ತಿಂಗಳು ಲಂಕೇಶ್ ಅವ್ರನ್ನ ನಾನು ನೋಡೋದಕ್ಕಾಗಲಿಲ್ಲ. ಅಲ್ಲ, ಇವತ್ತಿಗೂ ಶೂದ್ರ ಹೇಳ್ದಂಗೆ ಇವತ್ತಿಗೂ ಹೊಸದಾಗ ಬಂದಂಥ ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಮತ್ತು ಜನತಾದಳ ಸೇರಿಸ್ಕೊಂಡು ಆ ಪ್ರಗತಿ ರಂಗದ ಮ್ಯಾನಿಫೆಸ್ಟೋನ ಇಟ್ಕೊಂಡೆ ಇವತ್ತು ಕೂಡ ಬೇರೆ ಮ್ಯಾನಿಫೆಸ್ಟೋಗಳು ತಯಾರು ಮಾಡ್ತಾ ಇದ್ದಾರೆ. ಇಡೀ ಭಾರತದ ರಾಜಕಾರಣದೊಳಗಡೆಗೆ ಈ ಎಸ್ಪೆಷಲಿ ರಾಜಕೀಯ ಪಕ್ಷಗಳು ಮತ್ತು ರಾಜಕೀಯ ವ್ಯಕ್ತಿಗಳು ಹೆಂಗೆ ಬಿಹೇವ್ ಮಾಡ್ತಾರೆ ಅನ್ನೋದನ್ನು ಯೋಚನೆ ಮಾಡಿದರೆ ನಮಗೆ ಲಂಕೇಶ್ ಅವರ ಪ್ರಗತಿ ರಂಗದ ಮಹತ್ವ ಗೊತ್ತಾಗುತ್ತೆ. ಏನಪ್ಪ ಅಂದರೆ, ನಾವು ಎಷ್ಟೋ ಜನ ನೋಡಿದ್ದೀವಿ, ಪಕ್ಷ ರಾಜಕಾರಣ ಮಾಡೋರು, ಪಕ್ಷಕ್ಕಾಗಿ ದುಡಿಯೋರು, ಅಥವಾ ಒಂದು ಬಗೆಯ ವೃತ್ತಿ ರಾಜಕಾರಣವನ್ನು ಮಾಡೋರು, ಇವರೆಲ್ಲರೂ ಇರ್ತಕ್ಕಂಥ ಸಂದರ್ಭದಲ್ಲಿ ಭಾರತದೊಳಗಡೆಗೆ ಏನಾಗುತ್ತಪ್ಪ ಅಂತಂದರೆ, ಇವತ್ತು ಈ ಪಕ್ಷದಲ್ಲಿದ್ದವನು ನಾಳೆ ಇನ್ನೊಂದು ಪಕ್ಷದಲ್ಲಿರ್ತಾನೆ, ಇನ್ನೊಂದು ಪಕ್ಷದಲ್ಲಿ ಅಥವಾ ಬೇರೆ ಬೇರೆ ಪಕ್ಷದ ನಾಯಕರುಗಳು ಹೊಸ ಪಕ್ಷಗಳನ್ನು ತಕ್ಷಣ ಸೃಷ್ಟಿ ಮಾಡ್ತಾರೆ, ಕಟ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಒಂದು ರಾಜಕೀಯ ಪಕ್ಷವನ್ನು ಕಟ್ಟಿದಾಗ ಏನು ಮಾಡಬೇಕು ಅನ್ನೋದನ್ನು ಲಂಕೇಶ್ ಮಾಡಿದರು. ರಾಜಕೀಯ ಪಕ್ಷಕ್ಕೆ ಇರಬೇಕಾದಂಥ ಒಂದು ನಿಜವಾದ ಮೌಲ್ಯ ಏನು ಅನ್ನೋದು ಇಡೀ ರಾಜ್ಯದ ಜನರ ನಾಡಿ ಮಿಡಿತವನ್ನು ಅರಿತುಕೊಳ್ಳುವುದಕ್ಕಾಗಿ ತಾವೇ ಸ್ವತಃ ಇಡೀ ನಾಡಿನ ಉದ್ದಗಲ ಅದೆಷ್ಟೋ 1000 ಕಿಲೋಮೀಟರ್ ಅವರು ಬೇಕಾದಷ್ಟು ಓಡಾಡಿ ಜನರ ಜೊತೆಗೆ ಬೆರೆತರಲ್ಲ, ಅದು ಪಕ್ಷವನ್ನು ಕಟ್ಟುವುದು ಅಥವಾ ಪಕ್ಷಗಳನ್ನ ಬಿಟ್ಟು ಬದಲಾಗುವುದು, ಇದೆಲ್ಲದಕ್ಕೂ ಬೇಕಾಗಿರ್ತಕ್ಕಂಥ ಒಂದು ಹಿನ್ನೆಲೆ. ಅದನ್ನು ನಾವು ಭಾಳ ಮುಖ್ಯವಾಗಿ ಇವತ್ತು ಪರ್ಟಿಕ್ಯುಲರ್ಲಿ ಈ ಹೊತ್ತಿನಲ್ಲಿ ಭಾರತದ ರಾಜಕಾರಣ ನಡೀತಾ ಇರೋದನ್ನು ನೋಡಿದಾಗ ಯೋಚನೆ ಅದು ಮತ್ತೆ ಬರೀ ಇವತ್ತಿನ ಒಂದು ನಿಮಿಷ, ಇವತ್ತಿನ ರಾಜಕೀಯ ಮತ್ತು ಈ ಸಾಮಾಜಿಕ ವಾತಾವರಣ ಲಂಕೇಶನ ಹಿನ್ನೆಲೆಯಲ್ಲಿ ಇಟ್ಕೊಂಡು ಚರ್ಚೆ ಮಾಡೋಣ. ಬಟ್ ಅದಕ್ಕೆ ಮುಂಚೆ ಒಂದು ವಿರಾಮ ತಗೊಳ್ತೀನಿ ವೀಕ್ಷಕರೇ. ಈಗ ಒಂದು ವಿರಾಮದ ನಂತರ ಮತ್ತೆ ನಮ್ಮ ಚರ್ಚೆ ಮುಂದುವರಿಯುತ್ತೆ. ವಿರಾಮದ ನಂತರ ಮತ್ತೆ ಚರ್ಚೆಗೆ ಸ್ವಾಗತ. ನಾವು ವಿರಾಮಕ್ಕೆ ಹೋಗೋದಕ್ಕೆ ಮುಂಚೆ ಇವತ್ತಿನ ಕೋಮುವಾದಿ ರಾಜಕಾರಣ ವಿಶೇಷವಾಗಿ ಇದರ ಪಡ್ಕೊಳ್ತಾ ಇರುವಂಥ ಒಂದು ಅಪಾಯಕಾರಿಯಾದ ಭಯಾನಕವಾದ ಸ್ವರೂಪ ಮತ್ತು ಇದರ ಹಿನ್ನೆಲೆಯಲ್ಲಿ ಲಂಕೇಶ್ ಇದ್ದರೆ ಇದು ಬಹಳ ಸಹಜವಾಗಿ ಬರೋ ಪ್ರಶ್ನೆ, ಲಂಕೇಶ್ ಇದ್ದರೆ ಏನು ಮಾಡ್ತಿದ್ರು ಹೆಂಗ್ರಿ? ಯಾಕಂದರೆ ಅವರು ಇಟ್ಟಿಗೆ ಪವಿತ್ರವಲ್ಲ ಜೀವ ಪವಿತ್ರ. ಯಾವಾಗ ಕೋಮುವಾದಿ ರಾಜಕಾರಣದ ಬೀಜಗಳು ಶುರುವಾದವೋ ಬಿತ್ತಿದ್ರೋ ಆ ಕಾಲದಲ್ಲೇ ಬಹಳ ಸ್ಟ್ರಾಂಗ್ ಆದ ರಿಯಾಕ್ಷನ್ನ ಕೊಟ್ಟಿದ್ದವರು ಅವರು. ಇವತ್ತಿನ ನಮ್ಮ ದಾದ್ರಿ ಈ ಥರದ ಘಟನೆಗಳ ಹಿನ್ನೆಲೆಯಲ್ಲಿ ಲಂಕೇಶ್ ಇದ್ದಿದ್ರೆ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಿದ್ರು ಮತ್ತು ಅವರು ಎಷ್ಟು ಕರ್ನಾಟಕದ ಜನರನ್ನು ಹೇಗೆ ಅವರು ಪ್ರಭಾವ ಬೀರೋದಕ್ಕೆ ಜನತೆ ಮೇಲೆ ಸಾಧ್ಯ ಆಯಿತು? ಕರ್ನಾಟಕದಲ್ಲಿ ಪರ್ಟಿಕ್ಯುಲರ್ ಆಗಿ ಶಂಕರ್, ಬಹುಶಃ ಒಂದು ಭಯ ಅಂತೂ ಇದ್ದೇ ಇತ್ತು ಈ ಕೋಮುವಾದಿಗಳಿಗೆ ಲಂಕೇಶ್ ಬಗ್ಗೆ. ಅದು ಒಂದು ರೀತಿಯ ನೈತಿಕ ಭಯ ಇರ್ಬೋದು ಅಂತ ಕಾಣುತ್ತೆ. ಯಾಕಂದರೆ ಅನೇಕ ಕಮ್ಯುನಲ್ ಕ್ಲಾಶಸ್ಗೆ ಸಂಬಂಧಪಟ್ಟಂತಹ ರಿಪೋರ್ಟ್ಸ್ನ ನಾನೇ ಮಾಡಿರೋದು, ಹೆಚ್ಚು ಕಮ್ಯುನಲ್ ಕ್ಲಾಶಸ್ ರಿಪೋರ್ಟ್ ಮಾಡಿರೋದು ನಾನು. ಆ ಸಂದರ್ಭದಲ್ಲಿ ಅವ್ರು ಕೊಡ್ತಾ ಇದ್ದಂತಹ ಇದಿತ್ತಲ್ಲ, ನನಗೆ ಕೊಡ್ತಾ ಇರೋಂಥ ಸ್ವಾತಂತ್ರ್ಯ ಮತ್ತಿದು, ಆ ಸಂದರ್ಭದಲ್ಲಿ ಬರ್ತಾ ಇದ್ದಂತಹ ರೆಸ್ಪಾನ್ಸು, ಆ ಲೆಟ್ರ್ಗಳು, ಪೋಸ್ಟ್ ಕಾರ್ಡ್ಗಳು ಬರೋದು, ಇವೆಲ್ಲವನ್ನು ನೋಡಿದಾಗ ನಾನು ಅನೇಕ ಸಲ ನಾನೊಂದು ರೀತಿಯಲ್ಲಿ ಹೆದರ್ಕೊಂಡೇ ಅವ್ರಿಗೆ ಹೇಳ್ತಿದ್ದೆ, ಸರ್ ಹಿಂಗೆಲ್ಲ ಬರ್ತಾ ಇದ್ವು ಲೆಟ್ರ್ಗಳು, ಹಿಂಗೆಲ್ಲ ಕೋಮುವಾದಗಳಿಂದ ಅಂತ. ಅವ್ರಿಗೆ ಭಾಳ ಕ್ಲೀನಾಗಿ ಹೇಳಿದೆ, ಅವರೆಲ್ಲ ಹೇಡಿಗಳು ಕಣೆ, ಅವರೆಲ್ಲ ಅವರು ಕವರ್ಡ್ಸು, ಸುಮ್ಮನೆ ಮಾತಾಡ್ತಾರೆ, ಅವ್ರ ಕೈಲಿ ಏನೂ ಆಗಲ್ಲ ಅನ್ನೋ ಥರಲ್ಲಿ ಹೇಳ್ತಾಯಿದ್ರು. ಅದು ನಿಜ ಅನ್ನೋದು ಭಾಳ ಸಲ ಪ್ರೂವ್ನೂ ಆಯಿತು. ಮತ್ತು ನೀವು ಹೇಳಿದ್ದು ಇದು ಇಟ್ಟಿಗೆ ಪವಿತ್ರವಲ್ಲ ಜೀವ ಪವಿತ್ರ ಅನ್ನುವಂಥ ಇಶ್ಯೂಯಿಂದ ಹಿಡ್ಕೊಂಡು ಮಗ ಎಲ್ಲ ಬಿಟ್ಟ ಬಂಗಿ ನೆಟ್ಟ ಅಂತ ಹೇಳಿಬಿಟ್ಟಿದೆ, ವಾಜಪೇಯಿ ಬಾಂಬು ತರೋವರೆಗೂ ಕೂಡ ಎಲ್ಲವನ್ನೂ ಕೂಡ ಎಲ್ಲ ರೀತಿಯ ಹಿಂಸೆಯನ್ನು ಕೂಡ ಅವರು ವಿರೋಧಿಸ್ತಾ ಬಂದರು. ಆಮೇಲೆ ನಾನು ಮತ್ತೆ ಇನ್ನು ಸ್ವಲ್ಪ ಹಿಂದಕ್ಕೆ ಹೋಗಿ ಇನ್ನೊಂದು ವಿಷಯ ಹೇಳಬೇಕಾದ್ರೆ, ಪ್ರಗತಿ ರಂಗದಂಥ ಎಕ್ಸ್ಪರಿಮೆಂಟ್ಸ್ ಮೂಲಕ ಕೂಡ ಒಂದು ಜಾತ್ಯತೀತತೆ ಮತ್ತು ಕೋಮು ವಿರೋಧಿ ಭಾವನೆಗಳನ್ನು ಕೂಡ ನಾವು ಇದು ಮಾಡ್ಕೊಂಡು ಬಂದ್ವಿ. ಆದರೆ ಅದು ಯಾವ ರೀತಿಯಲ್ಲಿ ಮೇಷ್ಟ್ರಿಗೂ ಕೂಡ ಹೆಲ್ಪ್ ಆಯಿತು ಅಂತ ಹೇಳಿದ್ರೆ, ಬಹುಶಃ ಕಲ್ಲು ಕರಗ ಸೌಮ್ಯ ಮತ್ತು ಈ ಕಥೆಗಳು ಬಂದಿದ್ದು ಅದರ ನಂತರವೇ ಅವರ ಸಾಹಿತ್ಯದ ಇದೇ ಬದಲಾವಣೆ ಆಗಿಬಿಡ್ತು.
ಅಂದರೆ ಈಗ ಅವರು ಕ್ರಿಯೇಟಿವ್ ಆಗಿ ಇದ್ದಿದ್ದರಿಂದಾಗಿ ಒಂದು ಪಕ್ಷ ಮತ್ತು ಒಂದು ಪಕ್ಷ ಹೆಂಗಿರಬೇಕು ಅಂತ ಆಗಲೇ ಅಗ್ರಹಾರ ಹೇಳ್ದಂಗೆ ತೋರಿಸೋದ್ರ ಜೊತೆಗೆ ಅವರ ಸಾಹಿತ್ಯ ಕೂಡ ಭಾಳ ಸಮೃದ್ಧಿಯಾಗಿ ಆಗೋ ಥರ ಅವ್ರಿಗೆ ಭಾಳ ಇನ್ಸೈಟ್ಸ್ ಸಿಕ್ಕಿದ್ವು ಆ ಓಡಾಟದಿಂದಾಗಿ ಇದರಿಂದಾಗಿ. ಕೋಮು ಗಲಭೆ ಇತ್ತಲ್ಲ ಆ ಟೈಮ್ನಲ್ಲಿ ನಮ್ಮ ಮೇಲೆ DRO ರಾಜಶೇಖರ್ ಅವೆಲ್ಲ ಕೂಡ 4 ಬುಕ್ಲೆಟ್ಸ್ನ ತರಿಸಿದ್ರು. ಕರ್ನಾಟಕದಲ್ಲಿ ರಾಮರಾಜ್ಯ ಕರ್ಮಕಾಂಡ, ರಥಯಾತ್ರೆ ರಾಜಕೀಯ, ಕೋಮುವಾದ, ಈ ಥರದ್ದೆಲ್ಲ. ಆಮೇಲೆ ಅದರಲ್ಲಿ ಆ 48 ಪುಟ್ಟ ಬುಕ್ಲೆಟ್ಸ್ ಬರೋದಕ್ಕೆ ಲಂಕೇಶ್ ಅವರೇ ಕಾರಣ. ಸೊ ಅದ್ರ ಇನ್ನೊಂದು ಇಲ್ಲಿ ನಾವು ಚರ್ಚೆ ಮಾಡಬೇಕಾಗಿರೋದು, ಇಷ್ಟೆಲ್ಲ ಪ್ರಯೋಗ ಮಾಡ್ತಕ್ಕಂಥ ಸಮಯದಲ್ಲಿ ಲಂಕೇಶ್ ಬೇಸಿಕಲಿ ಮೂಲಭೂತವಾಗಿ ಒಬ್ಬ ಸಾಹಿತ್ಯದ ವಿದ್ಯಾರ್ಥಿ, ಒಬ್ಬ ದೊಡ್ಡ ಲೇಖಕರ ಮನಸ್ಥಿತಿ ಇರೋದು. ಸೊ ಈ ಎಲ್ಲ ಕಾರಣಗಳಿಗಾಗಿ ನಾನು ಭಾಳ ಚೆನ್ನಾಗಿ ಬರೀತಾ ಇರತಕ್ಕಂಥದ್ದನ್ನೆಲ್ಲೋ ಕಳ್ಕೊಳ್ತಾ ಇದ್ದೀನಿ ಅಂತ ಒಂದು ಆತಂಕ ಇದ್ದೇ ಇತ್ತು. ಮುಸ್ಸಂಜೆ ಅಂತ ಕಥಾ ಪ್ರಸಂಗದ ಬಗ್ಗೆ ಭಾಳ ಒಳ್ಳೆಯ ಕಾದಂಬರಿ, ಆದರೆ ಅದ್ರ ಬಗ್ಗೆನೂ ಕೂಡ ಅವರು ಅತೃಪ್ತಿ ಬೆಳೆಸ್ಕೊಂಡ್ರು. ನಾನು ಯಾವ ಪ್ರಮಾಣದಲ್ಲಿ ಅದನ್ನು ದಾಖಲಿಸಬೇಕಾಗಿತ್ತೋ ಬರೀಬೇಕಾಗಿತ್ತೋ ಆ ರೀತಿ ಬರೆಯೋಕ್ಕಾಗಿಲ್ಲ ಅಂದ್ಬಿಟ್ಟು. ಅದೇ ಬಟ್ ಆ್ಯಕ್ಚುಲಿ ಅವರು ಈ ಎಲ್ಲ ಎಕ್ಸ್ಪೀರಿಯನ್ಸಿಂದಾಗಿ ಅವರ ಬರವಣಿಗೆ ಇನ್ನೂ ವಿಶಾಲ ಮತ್ತು ವಿಸ್ತಾರ ಆಗ್ತಾ ಹೋಯ್ತು ಅನ್ಸಲ್ವಾ ಅಗ್ರಹಾರ್? ಆದರೆ ಶೂದ್ರ ಹೇಳ್ದಂಗೆ ಎಲ್ಲ ಲೇಖಕನಿಗೂ ಆ ರೀತಿಯಾದ ಅತೃಪ್ತಿ ಇದ್ದೇ ಇರುತ್ತೆ ಮತ್ತು ಲಂಕೇಶ್ಗೂ ಇದ್ದರೆ ಅದರಲ್ಲೇನು ತಪ್ಪಿಲ್ಲ. ಆದರೆ ನಾವು ಅವರ ಕೊನೆಯ ಲೇಖನಗಳನ್ನು, ಕಥೆಗಳನ್ನು ಮತ್ತು ನಾಟಕ ಗುಣಮುಖವನ್ನು ನೋಡಿದಾಗ ನಮ್ಗೆ ಅನ್ಸೋದೇನೆಂದರೆ ಅವರು ಅಂಥ ಅತೃಪ್ತಿ ಪಡೋ ಅಗತ್ಯ ಪಡ್ತಿರಲಿಲ್ಲ. ಯಾಕೆ ಅಂದರೆ ಅಲ್ಲಿಯವರೆಗೆ ಲಂಕೇಶ್ ತಮ್ಮ ಸಾಹಿತ್ಯ ಕೃತಿಗಳ ಮೂಲಕ ಏನನ್ನು ಶೋಧನೆ ಮಾಡಿದರು ಅಂತಂದರೆ ಮನುಷ್ಯನ ಆಂತರ್ಯದಲ್ಲಿ ಇರತಕ್ಕಂಥ ಒಂದು ಕೇಡಿನ ಕಲ್ಪನೆಯನ್ನು, ಈವಿಲ್, ಮತ್ತು ನಿಜವಾಗಲೂ ಮನುಷ್ಯ ವೆದರ್ ಇಟ್ ಈಸ್ ಈವಿಲ್ ಆರ್ ಗುಡ್ ಅನ್ನುವ ಒಂದು ವೈರುಧ್ಯದೊಳಗಡೆಗೆ ಇದ್ದರು ಅವರು. ಅದನ್ನು ಅವರು ಭಾಳ ಎಕ್ಸ್ಪ್ಲೋರ್ ಮಾಡಿದರು. ಮತ್ತು ಬಹಳ ದೊಡ್ಡ ವಿಚಾರ ಇನ್ನೊಂದೇನು ಅಂತಂದರೆ, ನಮ್ಮ ಬಹಳ ಮುಖ್ಯರಾದ ಒಬ್ಬ ಫೆಮಿನಿಸ್ಟ್ ರೈಟರು ಲಂಕೇಶ್. ಅವರ ಎಲ್ಲ ಕಾದಂಬರಿಗಳು, ಅವರ ಕಾದಂಬರಿ ಮತ್ತು ಎಲ್ಲ ಕಥೆಗಳಲ್ಲಿ ಬರುವ ಎಲ್ಲ ಸ್ತ್ರೀ ಪಾತ್ರಗಳಿದಾವಲ್ಲ, ಅವುಗಳು ನಿಜವಾದ ಸ್ತ್ರೀ ಪಾತ್ರಗಳು. ಯಾವುದನ್ನು ಇವತ್ತಿನ ದಿವಸ ಸ್ತ್ರೀ ವಿಮರ್ಶೆ ಗುರುತಿಸೋದಕ್ಕೆ ಅಪೇಕ್ಷೆ ಪಡ್ತಾ ಇದೆಯೋ ಅಂಥ ವ್ಯಕ್ತಿಗಳನ್ನ ಚಿತ್ರಿಸಿದರು. ಇದರ ಬಿಟ್ಟು ನಾನು ಏನನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದರೆ, ಅವರ ಗುಣಮುಖ ಮುಟ್ಟಿಸಿಕೊಂಡವನು ಈ ರೀತಿಯಾದ ಕಥೆಗಳನ್ನ ಬರೆಯುವ ಹೊತ್ತಿಗೆ ಅವರ ಆ ಅತೃಪ್ತಿಯಿಂದಾಗಿ ಒಂದು ನಿಜವಾದ ಸ್ಪಿರಿಚುಯಾಲಿಟಿ ಕಡೆಗೆ, ಅಂದರೆ ಒಂದು ಹ್ಯೂಮನ್ ಸ್ಪಿರಿಚುಯಾಲಿಟಿ ಕಡೆಗೆ ನಾವು ಅದನ್ನು ಗುಣಮುಖದಲ್ಲಿರ್ತಕ್ಕಂಥ ಅಲಾವಿ ಪಾತ್ರದ ಮೂಲಕನೇ ನೋಡ್ಬೋದು. ಅಧಿಕಾರದ ವಿರುದ್ಧ, ಉಳಿದ ಎಲ್ಲ ವ್ಯವಸ್ಥೆಯ ವಿರುದ್ಧ ಮನುಷ್ಯ ಚೈತನ್ಯ ಪಡೆಯಬಹುದಾದ ಒಂದು ತಾತ್ವಿಕವಾದ ಸ್ಪಿರಿಚುವಲ್ ಹಂತ ಯಾವುದು, ಆ ಎತ್ತರ, ಅದರ ಕಡೆಗೆ ಅವರು ಹೋಗ್ತಾ ಇದ್ದರು. ಅದು ಇನ್ನೂ ನಮ್ಮ ಜೊತೆಗೆ ಇದ್ದಿದ್ರೆ ಇನ್ನೂ ಹೆಚ್ಚು ಅವರು ಅದನ್ನು ಬರಿತಾ ಇದ್ರು ಅಂತ ಅನ್ಸುತ್ತೆ ನನಗೆ. ಶಂಕರ್ ಇಲ್ಲಿ ಅಲ್ಲ, ಈಗ ನಮ್ಮ ಸಮಯ ಮುಗಿತಾ ಬಂದಿದೆ. ಕ್ಲೋಸಿಂಗ್ ರಿಮಾರ್ಕ್ಸ್ ಮೂಲಕ ಹೇಳು ಭರತವಾಕ್ಯ. ಭರತವಾಕ್ಯ ಯಾಕಂದ್ರೆ ನಾವು ಅವರ ಪ್ರಯೋಗಶೀಲತೆ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನನಗೆ ಯಾವಾಗಲೂ ಕುತೂಹಲ ಅನಿಸಿದ್ದು, ಅಗ್ರಹಾರಕ್ಕೆ ಗೊತ್ತು, ದ್ವಾರಕನಾಥ್ ಮತ್ತು ನಿಮಗೆಲ್ಲ ಗೊತ್ತು, ಅವ್ರ ಬಾಡಿ ಮೇಲೆ ಅಷ್ಟು ಪ್ರಜ್ಞಾವಂತ ವ್ಯಕ್ತಿ ತಮ್ಮ ದೇಹದ ಮೇಲೆ ನಡೆಸಿಕೊಂಡ ಪ್ರಯೋಗ ಇದೆಯಲ್ಲ, ಅದು ರಿಯಲಿ ಅನ್ಇಮ್ಯಾಜಿನೇಬಲ್. ಎಷ್ಟು ಯಾವುದೋ ಒಂದು ಇದು ಸಂಬಂಧಪಟ್ಟಾಗೆ ಯಾರೋ ಬಂದು ಹೇಳಿದ್ರೆ, ನೀವೊಂದು ಅತ್ಯುತ್ತಮ ಡಾಕ್ಟ್ರು ಒಂದು ಔಷಧಿ ಕೊಟ್ಟಿದ್ದರೆ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಇನ್ನೊಂದು ಔಷಧಿಯನ್ನು ತಮ್ಮ ದೇಹದ ಮೇಲೆ ಪ್ರಯೋಗಕ್ಕೆ ಬಿಟ್ಕೊಳ್ತಾ ಇದ್ರು. ದ್ವಾರಕನಾಥ್, ಫೈನಲಿ ಇಲ್ಲ, ಲಂಕೇಶನ ನಾವು ಯಾವ ರೀತಿಯಲ್ಲಿ ಇನ್ನೂ ಕ್ಯಾರಿ ಮಾಡ್ಬೋದು ಅಂತ ನಿಮ್ಗೆ ಅನ್ಸುತ್ತೆ ಹೇಳಿ? ಬಹುಶಃ ನಮಗೆ ಎಲ್ಲ ರೀತಿಯಲ್ಲೂ ಲಂಕೇಶನ್ ಕ್ಯಾರಿ ಮಾಡ್ಬೋದು. ಅಲ್ಲ, ನಾನು ವಿಶೇಷವಾಗಿ ಈ ದೇಶದ ಅಸಹನೀಯ ವಾತಾವರಣ ಒಂದು ಈ ಸಂದರ್ಭದಲ್ಲಂತೂ ನಮಗೆ ಲಂಕೇಶ್ ಭಾಳ ಇಂಪಾರ್ಟೆಂಟ್. ಒಂದು ಕಡೆ ಎಕ್ಸ್ಟ್ರೀಮ್ ರೈಟಿಸಮು, ಇನ್ನೊಂದು ಕಡೆ ಎಕ್ಸ್ಟ್ರೀಮ್ ಲೆಫ್ಟಿಸಮ್ ಇದೆಯಲ್ಲ, ಈ ಎರಡರ ನಡುವೆ ನಮಗೆಲ್ಲೋ ಒಂದು ರೀತಿಯ ಒಂದು ಅನುಸಂಧಾನ ಬೇಕಾಗತ್ತೆ ಅಂತ ಅನಿಸುತ್ತೆ, ಈ ಎರಡೂ ಎಕ್ಸ್ಟ್ರೀಮಿಟಿಗಳ ಬಗ್ಗೆ. ಬಹುಶಃ ಲಂಕೇಶ್ ನಮಗೆ ಆಲೋಚನೆ ಮಾಡೋದು ಕಲಿಸಿದ್ದೇ ಅದನ್ನು. ಆ ಎರಡೂ ಎಕ್ಸ್ಟ್ರೀಮ್ಗಳನ್ನು ಅವರು ವಿರೋಧಿಸ್ತಾ ಇದ್ರು. ಎಕ್ಸ್ಟ್ರೀಮ್ ರೈಟಿಸ್ಟ್ನು ಕೂಡ ಭಾಳ ವಿರೋಧಿಸ್ತಾ ಇದ್ರು. ಇಲ್ಲ, ಅವರು ಒಂದನ್ನು ಸಪೋರ್ಟ್ ಮಾಡ್ತಾನೆ, ಅದನ್ನು ಅನುಮಾನದಿಂದಲೂ ನೋಡ್ತಿದ್ರು. ನಾನು ಒಂದು ಸಲ ಒಂದು ಪ್ರಶ್ನೆ ಕೇಳಿದೆ,
ಸರ್ ನನಗೆ ಅನಿಸುತ್ತೆ ಬುದ್ಧ ಮೇ ಬಿ ಅಲ್ಟಿಮೇಟ್ ಟ್ರೂತ್ ಅಂತ ಅನಿಸುತ್ತೆ ಅಂತ ಹೇಳಿದೆ. ಅವರು ಈಗ ಸದ್ಯಕ್ಕೆ ಹಂಗೆ ಅನಿಸುತ್ತೆ, ಬಟ್ ಅದನ್ನೂ ಅನುಮಾನ ಇಟ್ಕೊಂಡು ನೋಡು ಅಂದರು. ಭಾಳ ಎಷ್ಟು ಕ್ಲಿಯರಾಗಿ ಹೇಳಿಬಿಡ್ತಿದ್ರು ಅಂತಂದರೆ, ಅನೇಕ ಸಲ ಅವ್ರು ಬರೆದದಕ್ಕಿಂತಲೂ ಈಗ ನಮ್ಮಂಥವರು ನಿಮ್ಮನ್ನು ಸೇರಿಸ್ಕೊಂಡು ನಾವೆಲ್ಲರೂ ಅವ್ರ ಜೊತೆ ಒಡನಾಟದ ಸಂದರ್ಭದಲ್ಲಿ ಬಂದಂತಹ ಮಾತುಗಳಿದಾವಲ್ಲ, ಅವೇ ನಮಗೆ ಭಾಳ ರಿಚ್ ಆದಂತಹ ಎಕ್ಸ್ಪೀರಿಯನ್ಸ್ಗಳು. ಬಹುಶಃ ಅವೆಲ್ಲವೂ ಕೂಡ ನಾವೆಲ್ಲೋ ಒಂದು ಕಡೆ ದಾಖಲಿಸ್ಬೇಕಾ ಅಂತ ಕೂಡ ಅನಿಸುತ್ತೆ. ಶಂಕರ್ ಅಗ್ರಾರ್, ಲಂಕೇಶ್ರ ಜೊತೆ ನಿಮ್ಮ ಒಡನಾಟದ ಫೈನಲ್ ವರ್ಡ್. ಅಲ್ಲ, ನಾನು ಹೇಳಿದೆ ಅವರು ಅವರನ್ನು ಬಲ್ಲವರು, ಅವರಿಂದ ಕಲಿಬೋದಾದ ಮತ್ತು ಅನೇಕರು ಕಲ್ತಿದ್ದಾರೆ. ದೊಡ್ಡ ಗುಣ ಏನು ಅಂತಂದರೆ ಆತ್ಮವಂಚನೆ ಇಲ್ಲದೆ ತಾವು ಹೇಳಬೇಕಾದ್ದನ್ನು ಮತ್ತು ಬದುಕಬೇಕಾದದ್ದನ್ನು ಮಾಡಬಹುದು. ವಂಚನೆ ಇಲ್ಲದೆ ಆತ್ಮವಂಚನೆ ಇಲ್ಲ. ಎಸ್ ಎಸ್, ಅದು ಜೀವನಕ್ಕೂ ನಿಜ, ಸಾಹಿತ್ಯಕ್ಕೂ ನಿಜ, ಪತ್ರಿಕಾ ಧರ್ಮಕ್ಕೂ ನಿಜ, ಎಲ್ಲದಕ್ಕೂ ಅದನ್ನು ಅವರು ಕಾಪಾಡ್ಕೊಂಡು ಹೋಗಿದ್ರು. ನಮಗೆಲ್ಲ ಗೊತ್ತಿರೋ ಹಾಗೆ ಅವರು ನಿಜವಾಗಲೂ ಅದನ್ನು ಕಾಪಾಡಿಕೊಂಡಿದ್ರು. ಆತ್ಮವಂಚನೆ ಇಲ್ಲದ ಹಾಗೆ ಬದುಕುವುದು. ಅವರು ಮತ್ತೆ ಮತ್ತೆ ಹೇಳ್ತಾ ಇದ್ದು ಆತ್ಮವಂಚನೆ ಬಗ್ಗೆ ಒತ್ತು ಕೊಟ್ಟೇ ಹೇಳ್ತಾ ಇದ್ರು. ವೀಕ್ಷಕರೇ, ಲಂಕೇಶ್ರ ಬಗ್ಗೆ ಇಡೀ ದಿನ ಬೇಕಾದರೂ ಕೂಡ ಮಾತಾಡ್ಬೋದು. ಅಷ್ಟೊಂದು ನೆನಪುಗಳಿದ್ದಾವೆ, ಅಷ್ಟು ವಿಷಯ ಇದೆ. ಅದರ ಸಮಯದ ಅವಕಾಶ ಇಲ್ಲದೆ ಇರೋದ್ರಿಂದಾಗಿ ಇಲ್ಲಿಗೆ ಮುಗಿಸ್ಬೇಕಾಗಿದೆ. ಲಂಕೇಶ್ ನೆನಪು ಕಾರ್ಯಕ್ರಮ ಇಲ್ಲಿಗೆ ಮುಗಿಯುತ್ತೆ. ಸುದ್ದಿ TV, ನಾವು ಸುಳ್ಳು ಹೇಳಲ್ಲ.